ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ, ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ, ಮತಿ ಪ್ರೇರಿಸುವಳು ಪಾರ್ವತೀ ದೇವಿ, ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹರುದ್ರ ದೇವರು, ಹರಿಭಕುತಿದಾಯಕಳು ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನರಿಸಿ, ನಮಃ ಶ್ರೀಮನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ಆನಂದ ತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀರೆ, ಕೂರ್ಮ ಸ್ವರೂಪಕ ಮಂದರಧಾರಿನ್ ಲೋಕವಿದಾರಕ ದೇವವರೇಣ್ಯ. In the Vedantic world, there were echoes of Mithyam Jagat. The world is an illusion. But alone, a voice rose and said, Satyam Jagat. ತನ್ನೋ ಅಗ್ನಿ ಪ್ರಚೋದಯಾತ್. ತಟಿಕು ಢಿಂಗು ತಕ್ಕ ಢಿಂಗು ತಟಿಕು ತಕ್ಕ ಢಿಂಗ್ ಢಿಂಗ್ ಕುಕ್ಕುತ ಢಿಂಗ್ ಕುಕ್ಕುತ ಕುಕ್ಕುತ. ನಂಬದಿದ್ದ ಕಿರಣ್ಯಕಗೆ He says that when we submit ourselves to the Hari, then we are all the servants and followers of Hari. ತ ಧಿಂ ಮೀ ತ ಕ ತ ಧಿಂ ಮಿ ತ ಕಿಟ್ಟ ತ ಕ ತ ಧ ರಿ ತ ಧಣ್ಣ ತ ಝಣ್ಣು ತ ಧಿಂ ಮೀ ತ ಕುಂತ ಟ್ರಿ ಕಿಟ್ಟ ತಕ್ಕ. ಸರಿ 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 ಸಬ ಬ ಬ ಬ. Acharya says, when your heart is filled with pure devotion, automatically happiness resides here. ಹರಿ ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ. ವಿಶ್ವಾಯ ನಮಃ ವಿಷ್ಣವೇ ನಮಃ ವಷಟ್ಕಾರಾಯ ನಮಃ ಭೂತಭವ್ಯ ಭವತ್ಪ್ರಭವೇ ನಮಃ. Acharya Madhva not only established the Ashtamatas in Udupi, we also know how the little Krishna came to Udupi. ಪೂರ್ಣ ಪ್ರಜ್ಞರಿಗೊಲಿದು ದ್ವಾರಕೆ ಮಣ್ಣಿನೊಳು ಪ್ರಕಟಿಸಿದನ ಕೃಷ್ಣ ಕೃಷ್ಣ ಕೃಷ್ಣ. ಇತಿ ನಿಗದಿತವಂತಃ ತತ್ರ ವೃಂದಾರ ಕೇಂದ್ರಾಃ ಗುರು ವಿಜಯ ಮಹಂತಂ ಲಾಲಯಂತೋ ಮಹಾಂತಂ. Awesome, Praveen. I truly loved this production. I think it was wholesome in all respects in terms of its storytelling. To see Praveen perform so very beautifully. He is always good, extremely good, but in this particular piece, ನಾವು ಹೇಳ್ತೇವೆ ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದ್ದನ್ನು ಈಗ ಇನ್ನೊಂದು ಆ್ಯಡ್ ಮಾಡಬೇಕು ಕಲಾವಿದ ಕಂಡ ಅಂತ.
ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆ, ಸಾಕಷ್ಟು ಜನ ಬರೆದಂಥದ್ದು ಹಿರಿಯ ಸಾಹಿತಿಗಳಾಗ್ಬೋದು, ಪುರಂದರದಾಸರು ಎಲ್ಲ ಆ ಥರದವರು ಬರೆದಂಥದ್ದನ್ನು ತೆಗೆದುಕೊಂಡು ಅದಕ್ಕೆ ಒಂದು ಸುಂದರವಾದ ನೃತ್ಯ ರೂಪಕವನ್ನು, ಒಂದು ಫೇಸನ್ನು ಕೊಟ್ಟು ಭಾಳ ಸೊಗಸಾಗಿ ಜನಕ್ಕೆ ತೋರಿಸಿದ್ರು. A proponent of Advaita philosophy, Sri Madhvacharya, showcasing the entire philosophy in 1.5 hours is a humongous task. But the way Sri Praveen Kumar went about showcasing the entire Dvaita philosophy was fantastic, to say the least.